ಮಾತಾಡಬೇಕು ಅಂತ ಹೇಳ್ಕೊಡೋರು ನಮ್ಮಲ್ಲಿ. ಮನೇಲಿ ಹೇಳ್ತಾರೆ ನೀವು ಹೀಗೆ ಮಾತಾಡಬೇಕು. ಈ ತಬಲಾ ಬೇರೆ ಅಲ್ಲ, ವೋಕಲ್ ಬೇರೆ ಅಲ್ಲ, ಬೇರೆ ಇನ್ಸ್ಟ್ರೂಮೆಂಟ್ ಬೇರೆ ಅಲ್ಲ, ಮ್ಯೂಸಿಕ್ ಬೇರೆ ಅಲ್ಲ. ಮೂಲ ತತ್ವವೇ ಇರೋದು ಇದು. ದಾಟಿ ಧ್ವನಿ ಮತ್ತು ಲಯ. ಲಡಂತ್ ಪಡಂತ್ ನಮ್ಮಲ್ಲಿ ಇದೆ. ಪಡಂತ್ ಅಂದ್ರೇನು ಹೇಳು. ಲಡಂತ್ ಅಂದ್ರೆ ನುಡಿಸೋದು. ನೀವು ಏನು ಮಾಡಬೇಕು ಅಂದರೆ ಮತ್ತೆ ಪಡಂತ ಅದು ಅಲ್ಲೇ ಹೋಗ್ಬೇಕು. ಪಡಂತಿ ಏನು? ಅದಿನಿಂದ ಇಲ್ಲಿ ಬಹಳ ನಾ ಕೊಟ್ಟರೆ ದದಿದ್ದ ಸಾಧ್ಯವಿಲ್ಲ. ಅದ್ರ ಆ ನ್ಯಾಚುರಲ್ ಆ ಸೌಂದರ್ಯ ಹೋಗ್ಬಿಡ್ತದೆ. ಅದರ 10 ಅಕ್ಷರಗಳಿಂದ ನಮ್ಮ ತಬಲಾ ಭಾಷೆ ಉತ್ಪತ್ತಿಯಾಗಿದೆ. ಅದು ಭಾಷೆಯಾಗಿದೆ. ಧಾ, ಧಿನ್, ತಿನ್, ತಾ, ಹೌದಾ? ಕತ್, ತಿರಗಿಟ, ಧಾತಿ, ದಾಗೀನ ಅಕ್ಷರಗಳನ್ನು ಸೇರಿಸಿ ಧಾತಿ, ದಾಗೀನ ಏನಾಯ್ತು? ಈಗ ಶಬ್ದ ಆಯ್ತು, ಹೌದಾ? ವರ್ಡ್ಸ್. ಈ ವರ್ಡ್ಸ್ ಎಲ್ಲ ಸೇರಿದ್ರೆ ಸೆಂಟೆನ್ಸು. ಧಾತಿ, ದಾಗೀನ, ತಿರಕಿಟ, ಧಾತಿ, ಧಾಗ, ತೀನಾಗಿ ಸಾಕಷ್ಟು ಮಾಡಿದ್ದಾರೆ. ಮತ್ತೆ ಎಷ್ಟೋ ಹಿರಿಯರು ಮಾಡೋದು ನಮ್ಮ ಹತ್ರ ಇನ್ನೂ ಪೂರೈಸ್ಲಿಕ್ಕೆ ಆಗುದು. ಒಂದು ಜನ್ಮ ಸಾಗುವುದಿಲ್ಲ ಅನ್ನೋಷ್ಟು ಮಾಡಿದ್ದಾರೆ. ಅದನ್ನೆಲ್ಲ ಮಾಡಿದ್ದಾರೆ. ಈಗ ನನಗೆ ನಮ್ಮ ಗುರುಗಳು ಶೇಷಗಿರಿ ಹಾನಗಲ್ ಸರ್ ಅವರು ಹೇಗೆ ವಿಚಾರ ಇತ್ತು ನೋಡಿ. ಧಾತಿದ್ದಾಗಿ ಇದು ಪೂರ್ಣಾಕ್ಷರ. ಧಾತಿದ್ದಾಗ ಗ ಅರ್ಧ ನುಡಿಸ್ಲಿಕ್ಕಾಗ್ತದೆ. ಇನ್ಸ್ಟ್ರೂಮೆಂಟಲ್ಲಿ ಸಾಧ್ಯ ಇದೆಯಾ? ಬರೆದ್ರೆ ಬರಿಬಹುದು. ಈಗ ನಾನು ಹೇಳೋದು ಧಾತಿದ್ದ ಘೀನ ಧಾತಿರಕಿಟ ಧಾತಿದ್ದಾಗ ತೀನ ಕೀನ. ಬಾಜ್ ಅಂತ ಅನ್ನೋದು ತಿಳಿದಿರ? ಬಾಜ್ ಯಾವ ಗರಾಣೆಯವ ಯಾವ ಗರಾಣೆದು ನುಡಿಸ್ತಾ ಇದ್ದಾನೆ, ಯಾವ ಶೈಲಿಯಲ್ಲಿ ನುಡಿಸ್ತಾ ಇದ್ದಾನೆ, ಅದು ಬಾಜ್. ಧಾಮ್ನ ಧಾತಿಟ್ಟ ಧಾಗಿನ ಧಾತಿಟ್ಟ ಧಾತಿಟ್ಟ ಧಾಗಿನ ಧಾಗ ತೀನ ಕೀನ ಧಾಗಿನ ಗೀನ ಗೀನ ಗಾಗಿನ ಧಾತಿಟ್ಟ ಧಾಗಿನ ಧಾಗ ತೀನ ಕೀನ. ಧಾಗಿನ ಗೀನ ಧಿನ ಧಾಗಿನ. ಇಲ್ಲಿ ಕಾಂಬಿನೇಷನ್ ಏನು, ಇದರಲ್ಲಿ ವಿಶೇಷ ಏನಂದ್ರೆ ದಿಲ್ಲಿ ಗರಾಣೆಯ ಸ್ಟೈಲ್ ಕಾಯ್ದಾ ಇದು, ಆದರೆ ದೀಡಿ ಕಾಯ್ದಾ ಇದು ಅಜರಾಡ. ಸೊ ದಿಲ್ಲಿ ಗರಾಣೆಯ ಕಾಯ್ದಾ ಶೈಲಿಯನ್ನು ಅಜರಾಡದಲ್ಲಿ ಕಂಪೋಸ್ ಮಾಡುತ್ತೆ. ಸೊ ಇದಿಷ್ಟರಲ್ಲಿ ಹೆಚ್ಚಿನ ಕೆಲಸ ಬಲಕ್ಕೆ. ಈಗ ನೆಕ್ಸ್ಟ್ ಹಾಫ್ ಇಲ್ಲಿ. ಸೊ ಎಡಭಾಗ ನಿಮಗೆ, ನೀವು ಕ್ರಿಯೇಟರ್, ನೀವು ಯಾರು ಬರ್ತೀರ ನೀವೇ ಕ್ರಿಯೇಟರು. ಸೊ ನೀವು ಇದ್ರ ಕಾಯ್ದ ನೀವೆಲ್ಲೂ ಸೌಂದರ್ಯ ಮಾಡ್ಬೋದು. ಇದರಿಂದ ಯಾರು ಬೆಳೀತಾರೆ ಹೇಳಿ? ಹಿಂಗ್ ಮಾಡೋದ್ರಿಂದ, ಎಲ್ಲರೂ ಸೇರಿ ಹಿಂಗ್ ಮಾಡೋದ್ರಿಂದ ಯಾರು ಬೆಳೀತಾರೆ ಹೇಳಿ? ಕ್ಷೇತ್ರ ಬೆಳೀತದೆ. ಸೊ ನಾವು ಶಾಶ್ವತ ಅಲ್ಲ. ನಾವು ಒಂದಿಷ್ಟು ಏನೋ ನಮ್ಮ ಆಯುಷ್ಯದಲ್ಲಿ ಒಂದು ಲಿಮಿಟೆಡ್ ಏನೋ ಈ ಥರ ವಿಚಾರ ಹಿಂಗೆ ಒಂದಿಷ್ಟು ಪ್ರಾಕ್ಟಿಕಲ್ ನಾವು ಮಾಡ್ತೇವೆ. ಬಟ್ ಕೊನೆಗೆ ಉಳಿಯೋದು, ಈಗ ನಾನು ಒಂದು 10 ಜನ ಹುಡುಗರಿಗೆ ನಾ ಈ ಥರ ವಿಚಾರಗಳನ್ನು ಕಲಿಸಿ ಏನೋ ಅದನ್ನು ಇದು ಮಾಡಿದ್ರೆ ಅವರು ಮತ್ತೆ 10 ಜನರಿಗೆ ಕಲಿಸ್ತಾರೆ. ಸೊ ಆ ವಿಚಾರ ಉಳಿತದೆ, ಆ ಮ್ಯೂಸಿಕ್ ಉಳಿತದೆ, ಆ ಕ್ಷೇತ್ರ ಉಳಿತದೆ. ಹಾಗಾಗಬೇಕು ಅನ್ನೋದೇ ನಮ್ದೆಲ್ಲರಿಗೂ ಫಸ್ಟ್ ಪ್ರಿಫರೆನ್ಸ್.